ಇದು ಶ್ರೀನಿವಾಸಪುರದ ಮ್ಯಾಂಗೋ ಜಗತ್ ಸರಿ 4-5 ಗಂಟೆಗೆ ಬಂದರೆ ತುಂಬ ಹೋಗಿರುತ್ತೆ ಮಾರ್ಕೆಟ್. 7 ಗಂಟೆ ಮೇಲೆ ಜಾಸ್ತಿ ಇರುತ್ತೆ. ಎಷ್ಟೊತ್ತಿಗೆ ಆಕ್ಷನ್ ಆಗೋದು ಇಲ್ಲಿ? 7 ಗಂಟೆ ಮೇಲೆ ಆಕ್ಷನ್ ಆಗೋದು. ಬಾದಾಮಿ ಏನು ರೇಟ್ ಇದೆ? ಬಾದಾಮಿ 19 ರೂಪಾಯಿ ಇದೆ ಅಷ್ಟೇನಾ? 5,000 ಎಕರೆಯಲ್ಲಿ ಮಾವು ಬೆಳೀತಾರೆ ಅಂತೆ ಗೈಸ್. ಇದು ಶ್ರೀನಿವಾಸಪುರದ ಮಾವು ಮಂಡಿ. ಇನ್ನು ಇಲ್ಲಿ ಫುಲ್ ಮಾವು ಮೆಟ್ಟದೆ ಎಲ್ಲ ತುಂಬೋಗ್ಬಿಟ್ಟಿರ್ತವೆ. ಇವತ್ತು ಇನ್ನೂ ಮಾವು ಇಲ್ಲ, ಏಕೆ ಮೊನ್ನೆ ತಾನೇ ಬಕ್ರಾ ಇದಾಗಿದೆ. ಇವತ್ತು ಇನ್ನೂ ಕಮ್ಮಿ ಇರ್ಬೋದೇನೋ ಅನಿಸುತ್ತೆ. ಇನ್ನು ನಾಳೆ ಸೋಮವಾರದಿಂದ ಮಂಡಿಗಳೆಲ್ಲ ಫುಲ್ ಆಗ್ಬೋದು. ಶ್ರೀನಿವಾಸಪುರದ ಮಾವು ಮಂಡಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಲ್ಲೊಂದು ಮಂಡಿ ಇದೆ, ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಯಾವತ್ತಿಂದ ಮಾರ್ಕೆಟ್ ಫುಲ್ ಆಗುತ್ತೆ ಅಂತ ಕೇಳ್ಕೊಂಡು ಈ ವರ್ಷದ 2025ರಿಗೆ ಏನು ರೇಟ್ ನಡೀತಾ ಇದೆ ಮಾವುದು ಅಂತ ಒಂದು. ಈಗ ನಾನು ಇಲ್ಲೊಂದು ಮಂಡಿಗೆ ಬಂದಿದ್ದೀನಿ. ನಾನು ಹೋದ ಸರಿ ಬಂದಾಗ ಈ ಮಂಡಿಗಳು ತುಂಬ ಮಾವು ತುಂಬಿತ್ತು. ಈ ಸರಿ ಮಾವು ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಈ ಮಂಡಿಯ ಓನರ್ ಇಲ್ಲಿದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ನಿಮ್ಮ ಮಂಡಿ ಹೆಸರು? NTR ಮ್ಯಾಂಗೋ ಟ್ರೇಡರ್ಸ್. NTR ಮ್ಯಾಂಗೋ ಟ್ರೇಡರ್ಸ್ ಅಂತ. 2025ರಲ್ಲಿ ಮಾವಿಗೆ ರೈಟ್ ಇಲ್ಲ ಅಂತ ಸಿಕ್ಕಾಪಟ್ಟೆ ಇದಾಗಿತ್ತು. 2026 ಈ ವರ್ಷ ಹೇಗಿದೆ? ಈ ವರ್ಷ ಕ್ರಾಪು ಕಮ್ಮಿ ಸರ್, ರೇಟು ಕಮ್ಮಿ ಇದೆ, ಬೆಳೆನೂ ಕಮ್ಮಿ ಆಗಿದೆ, ಕಮ್ಮಿ ಇದೆ, ಮಾರ್ಕೆಟು ಕಮ್ಮಿ ಇದೆ. ಮಾರ್ಕೆಟ್ ಕಮ್ಮಿ ಆಗೋಕ್ಕೆ ಕಾರಣ ಏನು? ಮಾರ್ಕೆಟ್ ಕಮ್ಮಿ ಆಗೋಕ್ಕೆ ಥ್ರೂಔಟ್ ಎಲ್ಲ ಒಂದೇ ಸಲ ಬಂದಿದೆ ಕ್ರಾಪು. ಹೌದಾ? ಥ್ರೂಔಟ್ ಇಂಡಿಯಾ ಎಲ್ಲ ಒಂದೇ ಸಲ ಕ್ರಾಪ್ ಬಂದಿದೆ. ಒಂದೇ ಸಲ ತಮಿಳ್ನಾಡು, ಆಂಧ್ರ ಎಲ್ಲ ಒಂದೇ ಸರಿ ಇಳುವರಿ ಬಂದ್ಬಿಟ್ಟಿದೆ. ಇಳುವರಿ ಬಂದಿರೋದ್ರಿಂದ ರೇಟ್ ಕಮ್ಮಿ ಆಗಿದೆ. ರೇಟ್ ಕಮ್ಮಿ ಆಗುತ್ತೆ. ಏನು ಹೆಚ್ಚಿಗೆ ಆಗುತ್ತೆ ಹಿಂಗೆ ಇರುತ್ತೆ ಸ್ವಲ್ಪ? ಹೇಳೋಕ್ಕಾಗಲ್ಲ ಸರ್, ಹೇಳೋಕ್ಕಾಗಲ್ಲ. ಎಲ್ಲ ಇಳಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಕಾಯಿಗಳನ್ನ. ಇಳಕ್ಕೆ ಶುರು ಮಾಡಿದೆ. ಸರಿ, ನಮ್ಮ ಇದರಲ್ಲಿ ಶ್ರೀನಿವಾಸಪುರದಲ್ಲಿ ಎಷ್ಟು ಟನ್ನು ಮಾವಿನಕಾಯಿ ಬೆಳೀತಾರೆ ಅಂತ ಏನಾದ್ರು ಒಂದು ಅಂದಾಜಿದೆ? ಬೆಳೀತಾ ಇರ್ತಾರೆ ಎಲ್ಲರೂ. 45,000 ಎಕರೆಯಲ್ಲಿ ಮಾವು ಬೆಳೀತಾರೆ ಅಂತೆ. ಸೊ ಈ ವರ್ಷ ಇದು ಮಲ್ಲಿಕ ಏನು ರೇಟ್ಗೆ ಹೋಗ್ತಾ ಇದೆ ಸರ್? ಮಲ್ಲಿಕ ಪರವಾಗಿಲ್ಲ. ಮಲ್ಲಿಕ ಪರವಾಗಿಲ್ಲ. ಹೋದ ವರ್ಷನೂ ಮಲ್ಲಿಕ ಪರವಾಗಿಲ್ಲ, ಈ ವರ್ಷನೂ ಮಲ್ಲಿಕ ಪರವಾಗಿಲ್ಲ. ಈ ಸರಿ ಟನ್ ಏನು ರೇಟ್ ಇದೆ? 25,000-35,000 ಇದೆ. 25,000-35,000. ಒಂದು 1000 kg 25,000 ಅಂದರೆ 25 ರೂಪಾಯಿ kg ಬಿತ್ತು. ಆಮೇಲೆ ಇದು ಮಲ್ಗುಬಾ ಇನ್ನೂ ಬಂದಿಲ್ಲ ಸರ್. ಇದು ಯಾವುದು? ಇದು ನಾಟಿ ನಾಟಿದೆ ಏನು ರೇಟ್? ನಾಟಿ 7 ರೂಪಾಯಿ ಇದೆ ಸರ್. 7 ರೂಪಾಯಿ ಇದೆ. ಲಾಲ್ಬಾಗ್ ಲಾಲ್ಬಾಗ್ ಬಂದು 6 ರೂಪಾಯಿ ಇದೆ. ಆಮೇಲೆ ಬೇನಿಶಾ 20 ರೂಪಾಯಿ, 10 ರೂಪಾಯಿ. ನಮ್ಮ ಶ್ರೀನಿವಾಸಪುರದ ತುಂಬ ಫೇಮಸ್ ಅಂದರೆ ಕಾಲಾಪಾಡು ಮ್ಯಾಂಗೋ. ಕಾಲಾಪಾಡಲ್ಲ ಸರ್, ತೋತಾಪುರಿನಾ? ಏನು ರೇಟ್ಗೆ ಹೋಗ್ತಾರೆ ತೋತಾಪುರಿ? 7 ರೂಪಾಯಿ ಇದೆ ಸರ್. 7 ರೂಪಾಯಿ kg ಇದೆ. ಸರಿ, ಬಾದಾಮಿ ಏನು ರೇಟ್ ಇದೆ? ಬಾದಾಮಿ 19 ರೂಪಾಯಿ ಇದೆ. ಅಷ್ಟೇನಾ? ಅಷ್ಟೇ. ಎಲ್ಲದಕ್ಕಿಂತ ಒಳ್ಳೆ ರೇಟು ಅಂದರೆ ಇದು ಮಲ್ಲಿಕ ಒಂದೇ. ಬಾದಾಮಿ 19 ರೂಪಾಯಿ. ಇವಾಗ ಇಲ್ಲಿಂದ ನಿಮ್ಮ ಹತ್ರ ಒಂದು ಟನ್ ನಾವು ಎಷ್ಟೊಂದು ತೊಗೊಂಡೋದು ಹಣ್ಣಾಗೋಕ್ಕೆ ಎಷ್ಟು ದಿನ ಆಗುತ್ತದೆ? 1 ವಾರ ಆಗುತ್ತದೆ ಸರ್. 1 ವಾರ ಆಗುತ್ತೆ. ಹಂಗೆ ಇಟ್ಟರೆ ಹಣ್ಣು ಆಗುತ್ತೆ? ಅದಕ್ಕೆ ಔಷಧಿ ಏನು ಇಡಬೇಕಾ? ಹಣ್ಣೆ ಇಟ್ಟರೆ ಹಣ್ಣು ಆಗ್ತದೆ. ಬೇಗ ಆಗಬೇಕಂದ್ರೆ ಔಷಧಿ ಇಡಬೇಕಾಗಿತ್ತು. ಆಲ್ ದ ಬೆಸ್ಟ್ ಅಣ್ಣ ನಿಮಗೆ. ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಗಲಿ, ಜಾಸ್ತಿ ದುಡ್ಡು. ಇದು ಮಾರ್ಕೆಟ್ ಎಲ್ಲ ಕಮ್ಮಿ ಇದೆಯಲ್ಲ, ಏನು? 3 ಗಂಟೆಗೆ ಸ್ಟಾರ್ಟ್ ಆಗೋದು ಮಾರ್ಕೆಟ್. ಸ್ಟಾಕ್ ಎಲ್ಲ ಎಷ್ಟೊತ್ತು ಬರುತ್ತೆ? 3 ಗಂಟೆ ಮೇಲೆ ಬರುತ್ತಾ? ಸಾಯಂಕಾಲ 8 ಗಂಟೆ. ಈ ಸಲ ಬಕ್ರಾ ಇದಾಗಿದ್ದಕ್ಕೆ ಏನಾದರೂ ಬಕ್ರೀದಿಂದ ಸ್ವಲ್ಪ ಏನಾದರೂ ಕಮ್ಮಿ ಬಂದಿದೆಯಾ ಅಂತ? ಸೋಮವಾರದಿಂದ ಜಾಸ್ತಿ ಬರ್ಬೋದಾ? ಸರಿ, ಥ್ಯಾಂಕ್ ಯು. 3 ಕ್ರೇಟು ಬಾದಾಮಿನಾ? ಇದು 19 ರೂಪಾಯಿಗೆ ಆಗಿರೋಂಥದ್ದು ಬಾದಾಮಿ. ಇದು 1 ವಾರ ಆಗುತ್ತಲ್ಲ ಹಣ್ಣಾಗಕ್ಕೆ? ಏನ ನಾವು ವಿಡಿಯೋ ಮಾಡಕ್ಕೆ ಬಂದಿರೋದು. ಮೂರರಿಂದ 4 ಆಕ್ಷನ್ ಆಗುವಂಥದ್ದು. ಇನ್ನೂ ಟ್ಯಾಕ್ಟರ್ಗಳು ಬಂದಿಲ್ಲ, ಇನ್ನೂ ಇವಾಗ ಬರಬೇಕು. ಒಂದೊಂದೇ ಬರ್ತಾ ಇರ್ತವೆ. ಈಗ ಸ್ವಲ್ಪ ಬಂದು ಸ್ಟಾಕ್ ಇಳಿದಿದ್ದಾವೆ. ಇವಾಗ ಇರೋದನ್ನು ಮಾತಾಡ್ಸ್ಕೊಂಡು ಹೋಗೋಣ. ಇದು ಬೆನಿಶಾ, ಇದು ಮಲ್ಲಿಕ, ಇದು ತೋತಾಪುರಿ. ಅಂಕಲ್ ಇದು ಯಾವ ಮ್ಯಾಂಗೋ? ಇದೇನಾ ಬಾದಾಮಿ? ಸರ್, 2025ರಲ್ಲಿ ಮಾವು ಜಾಸ್ತಿ ಬಂದಿತ್ತು, ರೇಟ್ ಕಮ್ಮಿ ಇತ್ತು. 2026ರಲ್ಲಿ ಈ ವರ್ಷ ಹೇಗಿದೆ ಮಾವು ಬಿಸ್ನೆಸ್? ಇದು ಕಡಿಮೆ ಇದೆ, ಬೆಳೆ ಕಡಿಮೆ ಇದೆ, ಬಟ್ ರೇಟು ನಾರ್ಮಲ್ ಆಗಿದೆ. ಅಂತ ಕಡಿಮೆ ಏನಿಲ್ಲ, ನಾರ್ಮಲ್ ಆಗಿದೆ ರೇಟು. ಈ ಸರಿ ಕಾಯಿ ಚೆನ್ನಾಗಿ ಬಂದಿದೆ ಹೋಗ್ಲಿ? ಕಾಯಿ ಕಡಿಮೆ ಇದೆ. ವ್ಯಾಪಾರಸ್ಥರು ಕಡಿಮೆನಾ? ವ್ಯಾಪಾರಸ್ಥರು ಬರ್ತಾ ಇದ್ದಾರೆ. ಇನ್ನೂ 1 ವೀಕ್ ಹೋಗಬೇಕು. ಸೊ ಇವಾಗ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಇದು ಮಾರ್ಕೆಟ್ ಎಲ್ಲ ತುಂಬ ಬಿಡುತ್ತಲ್ಲ? ಎಷ್ಟೊತ್ತು ತುಂಬೋದು ಮಾರ್ಕೆಟ್? 4-5 ಗಂಟೆಗೆ ಬಂದರೆ ತುಂಬ ಹೋಗಿರುತ್ತೆ ಮಾರ್ಕೆಟ್. 7 ಗಂಟೆ ಮೇಲೆ ಜಾಸ್ತಿ ಇರುತ್ತೆ. ಎಷ್ಟೊತ್ತಿಗೆ ಆಕ್ಷನ್ ಆಗೋದು ಇಲ್ಲಿ? 7 ಗಂಟೆ ಮೇಲೆ ಆಕ್ಷನ್ ಆಗುತ್ತೆ. ಈ ವರ್ಷ ಯಾವ ಮಾವಿಗೆ ಜಾಸ್ತಿ ಬೇಡಿಕೆ ಇದೆ? ಅಂದರೆ ಇದೇ ಪರವಾಗಿಲ್ಲ, ಇಂಥದ್ದು ಯಾವುದು ಕಣ್ಣಂಗಿಲ್ಲ, ಲೆವೆಲ್ ಆಗಿದೆ.
ಎಲ್ಲ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಮಲ್ಲಿಕಾಗೆ ಜಾಸ್ತಿ ಬೇಡಿಕೆ ಇದೆ. ಇದು ಇಮಾಮ್ ಪಸಂದ್. ಇಮಾಮ್ ಪಸಂದ್ ಎಲ್ಲಿದೆ? ಇಮಾಮ್ ಪಸಂದ್ ಯಾವುದದು? ಇಲ್ಲ ಬಂದಿಲ್ಲ. ಕಡಿಮೆ ಬರ್ತದೆ. ಹಾಂ 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 90 ರೂಪೀಸ್ ಹೋಗ್ತದೆ, 90-100 ಹೋಗ್ತದೆ. 90-100 ಹೋಗುತ್ತೆ ಇಮಾಮ್ ಪಸಂದ್. ಇನ್ನೂ ಬಂದಿಲ್ಲ ಅದು. ಇದು ಯಾವ್ದು ಅಣ್ಣ? ಇದು ಮಲ್ಗೋಬಾ. ಇದೇನಾ ಮಲ್ಗೋಬಾ? ಕಾಲಾಪಾಡಿ ಯಾವುದು ಇದರಲ್ಲಿ? ಹಾಡು ಇನ್ನೂ ಬಂದಿಲ್ಲ. ಅದು ಯೆಲ್ಲೋ ಕಲರ್ ಇರೋದು ಯಾವುದು ಇದು? ಅದು ಇದು ಕುಬ್ಬೂಸ್ ಅಂತ. ಕುಬ್ಬೂಸ್. ಲಡ್ಡು ಅಂತ. ಇದೇನಾ ಲಡ್ಡು? ಲಡ್ಡು ಸರ್ ಇದು ಏನು ರೇಟಿಗೆ ಆಗ್ತಾಯಿದೆ ಸರ್ ಲಡ್ಡು? ಸೈಕಲ್ ಇವಾಗ ಗೊತ್ತಾಗಲ್ಲ, ಅವಾಗ ಬಂದು ಆಕ್ಷನ್ ಆದಾಗ ಗೊತ್ತಾಗುತ್ತೆ. ಚೆನ್ನಾಗಿ. ಇದು ಶ್ರೀನಿವಾಸಪುರದ ಮ್ಯಾಂಗೋ, ಜಗತ್ ಪ್ರಸಿದ್ಧ. ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಭಾರತದ ಅಷ್ಟೇ ಅಲ್ಲ, ಎಲ್ಲ ವಿದೇಶಿ ಕೂಡ ವರ್ಲ್ಡ್ ಫೇಮಸ್ ಮ್ಯಾಂಗೋ ಶ್ರೀನಿವಾಸಪುರದ ಮ್ಯಾಂಗೋ. ಹೀಗಿದೆ. ಬಾದಾಮಿನ ಇದು? ಸ್ವಲ್ಪ ಮೆಲ್ಕ್ ಮಾಡಿ ಅದನ್ನು. ಹಾಗೆ ಬಾದಾಮಿ. ಶ್ರೀನಿವಾಸಪುರದ ಮಾವಿಗೆ ಯಾಕೆ ಇಷ್ಟೊಂದು ಬೇಡಿಕೆ ಅಂದರೆ ಇಲ್ಲಿನ ಭೂಮಿ. ಈ ಭೂಮಿ ಕಳ್ಳು ಮಣ್ಣು ಅಂತ ಕೂಡಿರುವಂಥದ್ದು. ಇಲ್ಲಿ ನೀರು ಕಮ್ಮಿ, ನೀರು ಹರಿಯೋದು ಕಮ್ಮಿ. ಮಳೆ ಬಂದರೆ ನೀರು ಮಾತ್ರ. ಈ ಬೆಳೆ ಮಾವಿಗೆ ನೀರೇನು ಜಾಸ್ತಿ ಬೇಕಾಗಿರೋಲ್ಲ. ಸೊ ಇದು ಸ್ವಲ್ಪ ಮಳೆಗೇ ಚೆನ್ನಾಗಿ ಬೆಳೆ ಬರುತ್ತೆ. ಬಿಸಿಲು ಬಲವತ್ತಾಗಿರೋದ್ರಿಂದ ಬಿಸಿಲು, ಗಾಳಿ, ಮಳೆ ಕಮ್ಮಿ, ನೀರು ಕಮ್ಮಿ. ಆದ್ದರಿಂದ ಮಾವು ತುಂಬ ರುಚಿ ಬರುತ್ತೆ. ನಮ್ಮ ಶ್ರೀನಿವಾಸಪುರದ ಮಾವು ತುಂಬ ರುಚಿ, ಅದಕ್ಕೇ. ಆಮೇಲೆ ಎಲ್ಲ ಹಣ್ಣುಗಳು ಒಂದೇ ಕಡೆ ನಿಮಗೆ ಸಿಗ್ತವೆ. ಮ್ಯಾಂಗೋ ಎಲ್ಲ ಥರದ ಮ್ಯಾಂಗೋನು ಶ್ರೀನಿವಾಸಪುರದಲ್ಲಿ ಸಿಗ್ತವೆ. ಇಲ್ಲಿ ಫೇಮಸ್ ಮ್ಯಾಂಗೋ ಬಂದು ಬೆಂಗಳೂರ ಮಲ್ಗೋಬಾ. ಬೆಂಗಳೂರ ಕಾಯಿ ತುಂಬ ಫೇಮಸ್ಸು. ತೋತಾಪುರಿ ಮ್ಯಾಂಗೋ ತುಂಬ ಫೇಮಸ್ಸು ಶ್ರೀನಿವಾಸಪುರದ್ದು. ಇಲ್ಲಿ ಜಾಸ್ತಿ ಸಿಗ್ತವೆ ನಿಮಗೆ ಕಾಯಿಗೆ.